ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಇವತ್ತು IT ಹಬ್ ಅನ್ನಿಸ್ಕೊಳ್ತಾ ಇದೆ. ಜಗತ್ತಿನ ಸಾಕಷ್ಟು ಪ್ರತಿಷ್ಠಿತ ಕಂಪನಿಗಳ CEO ಭಾರತದವರೇ ಇದ್ದಾರೆ. ಭಾರತದ ಟೆಕ್ಕಿಗಳು ಅಮೆರಿಕಾನ ಆಳ್ತಾ ಇದ್ದಾರೆ. ನಾಸಾದಲ್ಲಿ ಭಾರತೀಯ ಮೂಲದವರಿದ್ದಾರೆ. ಭಾರತದ ಟೆಕ್ಕಿಗಳಿಗೆ ಅಮೆರಿಕಾದ ವೀಸಾ ಸಮಸ್ಯೆ ಆದರೆ ಅಮೆರಿಕನ್ ಕಂಪನಿಗಳೇ ಭಾರತದಲ್ಲಿ GCC ಶುರು ಮಾಡೋ ಮಾತಾಡುತ್ತವೆ. ಇಷ್ಟಾದರೂ ಕೂಡ ಭಾರತಕ್ಕೆ ತನ್ನದೇ ಆದ ಶುದ್ಧ ಸ್ವದೇಶಿ ಮೆಸೆಂಜರ್ ಆ್ಯಪ್ ಅನ್ನು ಮಾಡ್ಕೊಳ್ಳೋದಕ್ಕೆ ವಾಟ್ಸಪ್ಗೆ, ಗೂಗಲ್ಗೆ, ಯೂಟ್ಯೂಬ್ಗೆ, ಫೇಸ್ಬುಕ್ಗೆ, ಎಕ್ಸ್ಗೆ ಪರ್ಯಾಯಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ ಅನ್ನೋ ಕೊರಗು ಕಾಡ್ತಾ ಇತ್ತು. ಅಮೆರಿಕ ಮತ್ತು ಭಾರತದ ಸಂಬಂಧಗಳು ಸಂಪೂರ್ಣವಾಗಿ ಹದಗೆಟ್ಟು ಅಮೆರಿಕ ನಮಗೆ ಟೆಕ್ನಾಲಜಿ ಕೊಡೋದಿಲ್ಲ ಅಂತ ಹೇಳಿದರೆ, ಅಥವಾ ರಷ್ಯಾದ ಮೇಲೆ ಗೂಗಲ್ ನಿರ್ಬಂಧ ವಿಧಿಸಿದ ಹಾಗೆ ನಾಳೆ ಭಾರತದ ಮೇಲೂ ವಿಧಿಸಿಬಿಟ್ರೆ ಗತಿ ಏನು ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟು ಜನರನ್ನು ಕಾಡ್ತಾ ಇದ್ವು. ಈಗ ಆ ಸಮಸ್ಯೆಗಳಿಗೊಂದು ಸಣ್ಣ ಪರಿಹಾರ ಅನ್ನೋ ಹಾಗೆ ಜೂಹು ಎದ್ದು ಬಂದಿದೆ. ಮೊನ್ನೆ ಅಷ್ಟೇ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಕ್ಶೀಟ್ಗಳಿಗೆ ಪರ್ಯಾಯವನ್ನು ಕೊಟ್ಟಿದ್ದ ಜೂಹು ಈಗ ವಾಟ್ಸಪ್ಗೆ ಪರ್ಯಾಯವಾಗಿ ಅರಟೈ ಹೆಸರನ್ನ ಹೇಳ್ತಾ ಇದೆ. ಹಾಗೆ ಗೂಗಲ್ ಕ್ರೋಮ್ಗೆ ಪರ್ಯಾಯವಾಗಿ ಓಲಾ ಅನ್ನೋ ಬ್ರೌಸರ್ ಅನ್ನು ಕೂಡ ಸಿದ್ಧ ಮಾಡಿದೆ. ಹಾಗಾದ್ರೆ ಯಾವುದು ಈ ಜೂಹು? ಅಮೆರಿಕದ ಟೆಕ್ ಕಂಪನಿಗಳಿಗೆ ಪರ್ಯಾಯವಾಗಿ ಅದು ಬೆಳೀತಾ ಇರೋ ರೀತಿ ಹೇಗಿದೆ? ಈ ಹಿಂದೆ ಕೂಡ ಇಂಥ ಪ್ರಯತ್ನಗಳನ್ನು ಮಾಡಿದವರು ಏನಾದರೂ ಚೈನಾದಲ್ಲಿ ಸಾಧ್ಯವಾಗಿದ್ದು ಭಾರತದಲ್ಲಿ ಯಾಕೆ ಆಗ್ತಾ ಇಲ್ಲ? ಗೂಗಲ್ನ ಪಾರಮ್ಯವನ್ನು ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಈಗ ವಿಪರೀತ ಸದ್ದು ಮಾಡ್ತಾ ಇರೋದು ಜೂಹು ಮತ್ತು ಅರಟೈ. ಜೂಹು ಅನ್ನೋದು ತಮಿಳುನಾಡು ಮೂಲದ ಸಾಫ್ಟ್ವೇರ್ ಸರ್ವಿಸ್ ಕಂಪನಿ. ಅದರಲ್ಲೂ ಮುಖ್ಯವಾಗಿ ಕ್ಲೌಡ್ ಆಧಾರಿತ ಸಾಫ್ಟ್ವೇರ್ಗಳನ್ನು ಅಭಿವೃದ್ಧಿಪಡಿಸುವ ವಿಶ್ವದ ಅತಿದೊಡ್ಡ ಸಾಸ್ ಅಂದ್ರೆ ಸಾಫ್ಟ್ವೇರ್ ಆಸ್ ಸರ್ವಿಸ್ ಕಂಪನಿಗಳ ಪೈಕಿ ಈ ಜೂಹು ಕಾರ್ಪೊರೇಷನ್ ಕೂಡ ಒಂದು. ಶ್ರೀಧರ್ ವೆಂಬು ಇದರ ಸಂಸ್ಥಾಪಕರು. CRM ಅಂದ್ರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಫೈನಾನ್ಸ್, HR, ಮಾರ್ಕೆಟಿಂಗ್ ಮತ್ತು IT ಮ್ಯಾನೇಜ್ಮೆಂಟ್ ಮುಂತಾದ ಕ್ಷೇತ್ರಗಳಿಗೆ ಬೇಕಾದ ಸಾಫ್ಟ್ವೇರ್ಗಳನ್ನು ಕ್ಲೌಡ್ ಸರ್ವಿಸನ್ನು ಇದು ಒದಗಿಸುತ್ತೆ. ಇಂಥ ಜೂಹು ಈಗ ಭಾರತದ ಗ್ರಾಹಕರನ್ನು ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಸ್ವದೇಶಿ ಸಾಫ್ಟ್ವೇರ್ಗಳನ್ನು ಸಿದ್ಧಪಡಿಸಿದೆ. ಅದರಲ್ಲಿ ವಾಟ್ಸಪ್ಗೆ ಪರ್ಯಾಯವಾಗಿ ಅರಟೈ ಹೆಸರಿನ ಇಂಡಿಯನ್ ಮೆಸೇಜಿಂಗ್ ಆ್ಯಪನ್ನು ಈ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದು ಎಂಡ್-ಟು-ಎಂಡ್ ಎನ್ಕ್ರಿಪ್ಷನ್, ಗ್ರೂಪ್ ಚಾಟ್, ವಾಯ್ಸ್, ವಿಡಿಯೋ ಕಾಲ್ಗಳನ್ನು ಒಳಗೊಂಡ ಮೆಸೇಜಿಂಗ್ ಆ್ಯಪ್ ಆಗಿದ್ದು ವಾಟ್ಸಪ್ಗೆ ಪರ್ಯಾಯವಾಗಿ ಇದನ್ನು ನೋಡಲಾಗ್ತಾ ಇದೆ. ಹಾಗೆ ಗೂಗಲ್ ವರ್ಕ್ ಸ್ಪೇಸ್ಗೆ ಪರ್ಯಾಯವಾಗಿ ಜೂಹು ವರ್ಕ್ ಪ್ಲೇಸ್, ಬಿಸ್ನೆಸ್, ಇಮೇಲ್, ಚಾಟ್, ಮೀಟಿಂಗ್ ಆ್ಯಪ್, ಆನ್ಲೈನ್ ಫೈಲ್ ಸ್ಟೋರೇಜ್ ಮತ್ತು ಆಫೀಸ್ ಆ್ಯಪ್ಗಳನ್ನು ಇದು ಸಿದ್ಧಪಡಿಸಿದೆ. ಹಾಗೆ ಮೈಕ್ರೋಸಾಫ್ಟ್ 365ಗೆ ಪರ್ಯಾಯವಾಗಿ ಜೂಹು ಒನ್ ಆಫೀಸ್ ಸೂಟ್ ಕೂಡ ಇದೆ. ಇದರಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಮುಂತಾದವುಗಳಿಗೆ ಪರ್ಯಾಯಗಳು ಸಿಗ್ತಾ ಇವೆ. ಇದರ ಜೊತೆ ಈಗ ಗೂಗಲ್ ಕ್ರೋಮ್ ಥರಾನೇ ಓಲಾ ಕೂಡ ಸಿದ್ಧ ಆಗಿದೆ. ಗೆಳೆಯರೆ, ಇಲ್ಲಿ ಜೂಹು ಕಾರ್ಪೊರೇಷನ್ ಕ್ಲೌಡ್ ಸೇವೆಗಳಿಗಾಗಿ ನಾವು AWS ಅಥವಾ ಅಜೂರ್ಗಳನ್ನು ಬಳಸ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಇಲ್ಲಿ AWS ಅನ್ನೋದು ಅಮೆಜಾನ್ ವೆಬ್ ಸರ್ವಿಸು. ಇದು ಅಮೆಜಾನ್ಗೆ ಸೇರಿದ ಕ್ಲೌಡ್ ಬೇಸ್ಡ್ ಸರ್ವಿಸ್ ಆಗಿದ್ದು ಇದರಲ್ಲಿ ಸ್ಟೋರೇಜ್, ಡೇಟಾಬೇಸ್, ಅನಾಲಿಟಿಕ್ಸ್, ನೆಟ್ವರ್ಕಿಂಗ್, ಡೆವಲಪರ್ ಟೂಲ್ಸ್, ಮ್ಯಾನೇಜ್ಮೆಂಟ್ ಟೂಲ್ಸ್, ಸೆಕ್ಯೂರಿಟಿ ಟೂಲ್ಸ್ ಮುಂತಾದವುಗಳನ್ನು ಒದಗಿಸಲಾಗುತ್ತೆ. ಇನ್ನು ಅಜೂರ್ ಅನ್ನೋದು ಕೂಡ ಇದೇ ಥರದ ಕ್ಲೌಡ್ ಸೇವೆಯ ಪ್ಲಾಟ್ಫಾರ್ಮ್. ಇದು ಮೈಕ್ರೋಸಾಫ್ಟ್ಗೆ ಸೇರಿದ್ದು. ಇಲ್ಲಿ ಜೂಹು ನಾವು ಅಮೆಜಾನ್ ಅಥವಾ ಮೈಕ್ರೋಸಾಫ್ಟ್ ಕ್ಲೌಡ್ ಸರ್ವಿಸನ್ನು ಬಳಸೋದಿಲ್ಲ ಅಂತ ಹೇಳ್ತಾ ಇದೆ. ಆ ಮೂಲಕ ನಮ್ಮ ಡೇಟಾ ಸೆಕ್ಯೂರಿಟಿಯನ್ನು ಅವರು ಖಾತ್ರಿಪಡಿಸ್ತಾ ಇದ್ದಾರೆ. AWS ಅಥವಾ ಅಜೂರ್ ಬಳಸೋದ್ರಿಂದ ನಮ್ಮ ಡೇಟಾ ಅಮೆರಿಕ ಕಂಪನಿಗಳನ್ನು ಸೇರುತ್ತೆ. ಆದರೆ ಇಲ್ಲಿ ಆ ಸಮಸ್ಯೆ ಇರೋದಿಲ್ಲ. ನಮ್ಮ ಪ್ರೈವಸಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ನಮ್ಮ ಮಾಹಿತಿ ದೇಶ ಬಿಟ್ಟು ಹೊರಗೆ ಹೋಗೋದಿಲ್ಲ ಅಂತ ಜೂಹು ಭರವಸೆಯನ್ನು ಕೊಡ್ತಾ ಇದೆ. ಇನ್ನು ಈಗ ಶುರುವಾಗಿರೋ ಬ್ರೌಸರ್ ಓಲಾ ಕೂಡ ಇದೇ ಸೆಕ್ಯೂರಿಟಿಯನ್ನು ಅಶ್ಯೂರ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಜಾಹೀರಾತುಗಳನ್ನು ನಾವು ಕೊಡೋದಿಲ್ಲ ಮತ್ತು ಜಾಹೀರಾತು ಕಂಪನಿಗಳಿಗೆ ನಮ್ಮ ಡೇಟಾ ಒದಗಿಸೋದಿಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಗೆಳೆಯರೆ, ನೀವು ಗಮನಿಸಿರಬೇಕು, ಸಾಮಾನ್ಯವಾಗಿ ನೀವು ಇಂಟರ್ನೆಟ್ಟಲ್ಲಿ ಏನಾದರೂ ಒಮ್ಮೆ ಸರ್ಚ್ ಮಾಡಿದರೆ ನಂತರ ನಿಮಗೆ ಬೇಕಿರಲಿ ಬೇಡದೇ ಇರಲಿ ಅದೇ ಥರದ ಜಾಹೀರಾತುಗಳು ಪದೇ ಪದೇ ನಿಮ್ಮ ಕಣ್ಣಿಗೆ ರಾಚೋದಕ್ಕೆ ಶುರು ಆಗುತ್ತವೆ. ನಮಗೂ ಕೆಲವರು ಕಾಮೆಂಟ್ ಮಾಡ್ತಾ ಇರ್ತಾರೆ, ಗೇಮಿಂಗ್ ಮತ್ತು ಗ್ಯಾಮ್ಲಿಂಗ್ ಆ್ಯಪ್ಗಳ ಜಾಹೀರಾತನ್ನು ನೀವು ಕೊಡಬೇಡಿ ಅಂತ ಹೇಳ್ತಾ ಇರ್ತಾರೆ. ಆದರೆ ನಾವು ಅಂಥ ಯಾವ ಜಾಹೀರಾತುಗಳನ್ನು ಪ್ರಮೋಟ್ ಮಾಡೋದಿಲ್ಲ. ನಮ್ಮಲ್ಲಿ ಗ್ಯಾಮ್ಲಿಂಗ್ ಆ್ಯಪ್ ಜಾಹೀರಾತುಗಳನ್ನು ಬ್ಲಾಕ್ ಮಾಡಿದ್ದೀವಿ. ಆದರೂ ನಿಮ್ಮ ಕಣ್ಣಿಗೆ ಅವು ಬೀಳುತ್ತವೆ ಅಂದರೆ ಅರ್ಥ ಏನು ಗೊತ್ತಾ? ನೀವು ಬೇರೆ ಬೇರೆ ಕಡೆಗಳಲ್ಲಿ ಅದನ್ನು ಸರ್ಚ್ ಮಾಡಿದ್ದೀರಿ ಅಂತ. ನಿಮ್ಮ ಆಸಕ್ತಿಯನ್ನು ಅರ್ಥ ಮಾಡಿಕೊಂಡು ಇಂಟರ್ನೆಟ್ ನಿಮಗೆ ಜಾಹೀರಾತುಗಳನ್ನು ಪುಷ್ ಮಾಡ್ತಾ ಇರುತ್ತೆ. ಅದನ್ನು ಇಂಟ್ರೆಸ್ಟ್ ಬೇಸ್ಡ್ ಆ್ಯಡ್ಸ್ ಅಂತ ಕರೀತಾರೆ. ನಮಗೆ ಯಾವುದರ ಬಗ್ಗೆ ಇಂಟ್ರೆಸ್ಟ್ ಇದೆ, ನಾವು ಏನನ್ನು ಹುಡುಕ್ತಾ ಇದ್ದೀವಿ ಅನ್ನೋದು ಅವರಿಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಸರ್ಚ್ ಮಾಡಿರ್ತೀರಿ ಅಲ್ವಾ, ಆ ಮಾಹಿತಿಯನ್ನು ಅವರು ಶೇರ್ ಮಾಡ್ಕೋತಾ ಹೋಗ್ತಾರೆ. ಇನ್ನು ಈ ವಾಟ್ಸಪ್ ಥರದ ಮೆಸೆಂಜರ್ ಆ್ಯಪ್ಗಳಿವೆ ಅಲ್ವಾ,
ಅವುಗಳಲ್ಲಿ ಜಾಹೀರಾತು ಅನ್ನೋದು ಇರೋದಿಲ್ಲ. ಅದನ್ನು ಇಂಟ್ರೆಸ್ಟ್ ಬೇಸ್ಡ್ ಆ್ಯಡ್ಸ್ ಅಂತ ಕರೀತಾರೆ. ನೀವು ಗೂಗಲಲ್ಲಿ ಏನೋ ಹುಡುಕಿದ್ರೆ ಅದಕ್ಕೆ ಸಂಬಂಧಪಟ್ಟ ಅಥವಾ ಅದೇ ಥರದ ಜಾಹೀರಾತುಗಳು, ಅದೇ ಥರದ ವಿಡಿಯೋಗಳನ್ನು ನಿಮ್ಮ ಫೇಸ್ಬುಕ್ ತೋರಿಸೋದಕ್ಕೆ ಶುರು ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ಬಳಸೋ ವೆಬ್ಸೈಟುಗಳು ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಅದೇ ಥರದ ಜಾಹೀರಾತುಗಳು ನಿಮ್ಮ ಕಣ್ಣಿಗೆ ಬೀಳೋದಕ್ಕೆ ಶುರು ಆಗುತ್ತವೆ. ಅಲ್ಲ, ನಾನು ಯಾವುದೋ ಗೂಗಲಲ್ಲಿ ಹುಡುಕಿದ್ದು ಫೇಸ್ಬುಕ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ನೀವು ಸರ್ಚ್ ಮಾಡಿರ್ತೀರಿ ಅಲ್ವಾ, ಆ ಮಾಹಿತಿಯನ್ನು ಅವರು ಶೇರ್ ಮಾಡ್ಕೋತಾರೆ. ಇನ್ನು ಈ ವಾಟ್ಸಪ್ ಥರದ ಮೆಸೆಂಜರ್ ಆ್ಯಪ್ಗಳಿವೆ ನೋಡಿ, ಅವುಗಳಲ್ಲಿ ಜಾಹೀರಾತು ಇರೋದಿಲ್ಲ. ಟ್ವಿಟರಲ್ಲೂ ಮೊದಲು ಜಾಹೀರಾತು ಇರ್ತಾ ಇರಲಿಲ್ಲ. ಹಾಗಾದರೆ ಅವರು ನಮಗೆ ಮೆಸೆಂಜರ್ ಆ್ಯಪನ್ನು ಫ್ರೀ ಆಗಿ ಕೊಟ್ಟು ಲಾಭನೂ ತಗೊಳ್ಳದೆ ನಮಗೇನು ಸೇವೆ ಮಾಡ್ತಾ ಇದ್ದಾರಾ? ಜಗತ್ತಲ್ಲಿ ಯಾವುದೂ ಕೂಡ ಫ್ರೀ ಸಿಗೋದಿಲ್ಲ ಅಂತ ಹೇಳ್ತಾ ಇರ್ತೀವಿ. ಹಾಗಾದರೆ ಇದು ಹೇಗೆ ಫ್ರೀ ಸಿಗ್ತಾ ಇದೆ? ಅವರು ಕೂಡ ನಿಮಗೆ ಚಾರಿಟಿ ಏನು ಮಾಡ್ತಾ ಇಲ್ಲ. ನಮ್ಮ ಡೇಟಾ ಅಲ್ಲಿ ಕೂಡ ಮಾರಾಟ ಆಗುತ್ತೆ, ನಮ್ಮ ಫೋನ್ ನಂಬರ್ಗಳು ವಿವರಗಳು ಮಾರಾಟ ಆಗುತ್ತವೆ, ನಮ್ಮ ಖಾಸಗಿತನ ಅಲ್ಲಿ ಮಾರಾಟದ ಸರಕಾಗುತ್ತೆ. ಅದರಿಂದ ಕಂಪನಿಗಳು ಹಣ ಮಾಡಿಕೊಳ್ಳುತ್ತವೆ. ಇಲ್ಲಿ ಜುಹು ನಾವಂಥದ್ದನ್ನು ಮಾಡೋದಿಲ್ಲ, ನಿಮ್ಮ ಖಾಸಗಿ ಮಾಹಿತಿಯ ರಕ್ಷಣೆ ನಮ್ಮ ಹೊಣೆ ಅಂತ ಹೇಳ್ತಾ ಇದೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಈ ಡಿಜಿಟಲ್ ಅನ್ನೋದಿದೆ ನೋಡಿ, ಇದು ನಮ್ಮನ್ನು ನಮಗೇ ಗೊತ್ತಿಲ್ಲದ ಇನ್ನೂ ಒಂದು ಸುತ್ತಿನ ದಾಸ್ಯಕ್ಕೆ ತಳ್ತಾ ಇದೆ. ಅದು ಅಮೆಜಾನ್ ಇರಬಹುದು, ಅಥವಾ ಮತ್ಯಾವುದೋ ಕಾಮರ್ಸ್ ಸೈಟ್ ಇರಬಹುದು, ಗೂಗಲ್ ಇರಬಹುದು, ಅಥವಾ ಬೇರೆ ಯಾವುದೇ ಇರಬಹುದು. ನಾವು ಏನು ಹುಡುಕ್ತೀವಿ, ಏನು ನೋಡ್ತೀವಿ ಅನ್ನೋದು ಅದರ ಸರ್ವರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ನಮ್ಮ ಆಸಕ್ತಿಗಳು ಸ್ಟೋರ್ ಆಗ್ತಾ ಹೋಗುತ್ತವೆ. ಅಲ್ಲಿ ಬ್ಯಾಕ್ ಎಂಡಲ್ಲಿ ಕೂತು ಇದರ ಬಗ್ಗೆ ಅಧ್ಯಯನ ಮಾಡೋ ತಂಡಗಳೂ ಇರುತ್ತವೆ. ಅವರು ಭಾರತೀಯರ ಆಸಕ್ತಿಗಳೇನು, ಆಫ್ರಿಕಾದ ಜನರ ಆಸಕ್ತಿಗಳೇನು, ಶ್ರೀಲಂಕಾ, ನೇಪಾಳ ಹಾಗೆ ಇನ್ನಿತರ ದೇಶಗಳಲ್ಲಿನ ಜನ ಯಾವುದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೋತಾ ಇದ್ದಾರೆ, ಏನನ್ನ ಹುಡುಕ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗ್ತಾರೆ. ಮುಂದಿನ 10-20 ವರ್ಷಗಳಿಗೆ ನಮಗೆ ಏನು ಬೇಕಾಗುತ್ತೆ, ನಮಗೇನು ಕೊಟ್ಟು ವ್ಯಾಪಾರ ಮಾಡ್ಕೋಬಹುದು ಅನ್ನೋದನ್ನು ಅವರು ಅಲ್ಲಿ ಕೂತು ಡಿಸೈಡ್ ಮಾಡ್ತಾರೆ. ಆ ನಂತರ ಅವರು ಏನು ಕೊಡ್ತಾರೋ ಅದನ್ನು ನಾವು ತಗೊಳ್ಳೋ ಥರ ನಮ್ಮನ್ನು ಮಾನಸಿಕವಾಗಿ ರೆಡಿ ಮಾಡೋ ಕೆಲಸವನ್ನು ಅವರೇ ಮಾಡ್ತಾರೆ. ಜಾಹೀರಾತುಗಳ ಮೂಲಕ, ಡಿಜಿಟಲ್ ಪ್ರಮೋಷನ್ಗಳ ಮೂಲಕ ನಾವು ಏನು ತಿನ್ನಬೇಕು, ಏನು ಉಡಬೇಕು, ಏನು ಬಳಸಬೇಕು, ಹೇಗೆ ಆಲೋಚನೆ ಮಾಡಬೇಕು, ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು, ಪ್ರತಿಯೊಂದನ್ನು ಕೂಡ ಯಾರೋ ನಿರ್ಧಾರ ಮಾಡಿ ನಮಗೆ ಗೊತ್ತಾಗದ ಹಾಗೆ ನಮ್ಮ ತಲೆಗೆ ತುಂಬುತ್ತಾ ಹೋಗ್ತಾರೆ. ನಾವು ವರ್ಚುವಲ್ ರಿಯಾಲಿಟಿಯ ಜಗತ್ತಲ್ಲಿ ಬದುಕೋ ಹಾಗೆ ಅವರು ನೋಡ್ಕೋತಾರೆ. ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದರೆ, ನಮ್ಮ ಡೇಟಾ ಹಂಚಿಕೊಳ್ಳೋದ್ರಿಂದ, ನಮ್ಮ ಮಾಹಿತಿ ಬೇರೆ ಯಾರಿಗೂ ಸಿಗೋದ್ರಿಂದ. ಹೀಗಾಗಿನೇ ಚೈನಾದಂಥ ದೇಶದಲ್ಲಿ ಅಮೆರಿಕಾದ ಬ್ರೌಸರ್ಗಳಿಲ್ಲ, ಅಮೆರಿಕ ಅಥವಾ ಬೇರೆ ದೇಶದ ಕಾಮರ್ಸ್ ಸೈಟ್ಗಳಿಲ್ಲ, ಅಲ್ಲಿನ ವಿಡಿಯೋ ಆ್ಯಪ್ಗಳಿಲ್ಲ. ಚೈನಾದ ಮಾಹಿತಿ ಚೈನಾದಿಂದ ಹೊರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗೆ ಅವರದನ್ನು ಮಾಡಿಟ್ಟುಕೊಂಡಿದ್ದಾರೆ ಮತ್ತು ಎಲ್ಲದಕ್ಕೂ ಸ್ವದೇಶಿ ಪರ್ಯಾಯಗಳನ್ನು ಕೂಡ ಹುಡುಕೊಂಡಿದ್ದಾರೆ. ಆದರೆ ಅದು ಭಾರತದಲ್ಲಿ ಸಾಧ್ಯ ಆಗಿರಲಿಲ್ಲ. ಈಗ ಜುಹು ಮೂಲಕ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗಾದರೆ ಭಾರತದಲ್ಲಿ ಇಂಥ ಪ್ರಯತ್ನನೇ ನಡೀಲಿಲ್ವಾ? ನಡೀತು. ಈ ಹಿಂದೆ ಕೂ ಅನ್ನೋ ಸೋಷಿಯಲ್ ಮೀಡಿಯಾ ಆ್ಯಪ್ ಬಂತು. ಅದನ್ನು ಕೇಂದ್ರದ ಮಂತ್ರಿಗಳೇ ಪ್ರಮೋಟ್ ಮಾಡೋದಕ್ಕೆ ನಿಂತರು. ಹಾಗೆ ವಾಟ್ಸಪ್ಗೆ ಪರ್ಯಾಯವಾಗಿ ಹೈಕ್ ಅನ್ನೋ ಇನ್ನೂ ಒಂದು ಪ್ಲಾಟ್ಫಾರ್ಮ್ ಶುರುವಾಯಿತು. ಆದರೆ ಅವೆರಡೂ ಹೆಚ್ಚು ದಿನ ಉಳಿಲಿಲ್ಲ. ಟ್ವಿಟರ್ ಮತ್ತು ವಾಟ್ಸಪ್ಗೆ ಪರ್ಯಾಯವಾಗಿ ಅವು ಬೆಳಿಲೂ ಇಲ್ಲ. ಗೆಳೆಯರೆ, ಇಲ್ಲಿ ಏನಾಗುತ್ತೆ ಅಂದರೆ, ಈಗಲೂ ನೋಡಿ, ಈ ಜುಹು ವರ್ಕ್ಶೀಟು, ಜುಹು ಆಫೀಸು, ಅರಟ್ಟೈ ಮುಂತಾದವುಗಳನ್ನು ಬಳಸೋದಕ್ಕೆ ಉತ್ಸಾಹ ನಮ್ಮಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅಂದರೆ, ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕಿದೆ ಅನ್ನೋ ಸಿಟ್ಟಿನಿಂದ ಹುಟ್ಟುಕೊಂಡ ಸ್ವಾಭಿಮಾನದ ಕಾರಣಕ್ಕೆ. ಅದೇ ನಾಳೆ ಅಮೆರಿಕ ಹಾಗೂ ಭಾರತದ ಸಂಬಂಧಗಳು ಸರಿಯಾದರೆ ನಾವು ನಮ್ಮ ಈ ಆ್ಯಪ್ಗಳನ್ನು ಮರೆತು ಮತ್ತೆ ಹಳೆಯದಕ್ಕೆ ಜೋತು ಬೀಳ್ತೀವಿ. ಅದು ನಮ್ಮ ತಪ್ಪು ಅಂತಲ್ಲ. ಪರ್ಯಾಯ ಅನ್ನೋ ಹೆಸರಲ್ಲಿ ಯಾವುದನ್ನಾದರೂ ಕಾಪಿ ಮಾಡಿದರೆ ಅದರಲ್ಲಿ ಮೂಲ ಆ್ಯಪ್ಗಿಂತಲೂ ಹೆಚ್ಚಿನ ಅವಕಾಶಗಳು, ಸೇವೆಗಳು ಲಭ್ಯ ಇರಬೇಕು. ಅದು ಸದಾ ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ನಾವು ಹಿಂದೆ ಬಳಸ್ತಾ ಇದ್ದ ವಿದೇಶಿ ಪ್ಲಾಟ್ಫಾರ್ಮ್ಗಿಂತ ಇದು ಯೂಸರ್ ಫ್ರೆಂಡ್ಲಿ ಆಗಿರಬೇಕು. ಹಾಗೆ ಹೆಚ್ಚು ಆಪ್ಷನನ್ನು ಕೂಡ ಹೊಂದಿರಬೇಕು. ಆದರೆ ನಮ್ಮಲ್ಲಿ ಹಾಗಾಗೋದು ತುಂಬ ಕಷ್ಟ. ಕೂ ಆಗಲಿ, ಹೈಕ್ ಆಗಲಿ, ಅದನ್ನು ಅಚೀವ್ ಮಾಡೋದರಲ್ಲಿ ವಿಫಲ ಆದವು. ಇನ್ನು ಅರಟೈ ಕೂಡ ಸಂಪೂರ್ಣವಾಗಿ ಎನ್ಕ್ರಿಪ್ಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಈ ವರ್ಷದ ಅಂತ್ಯಕ್ಕೆ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ. ಆದರೆ ಅಮೆರಿಕ ವಿರುದ್ಧ ಒಂದು ಟ್ರೆಂಡ್ ಶುರು ಆಯ್ತಲ್ಲ, ಅದನ್ನು ಬಳಸ್ಕೊಳ್ಳೋದಕ್ಕೆ ಈ ಸಂಸ್ಥೆ ಹೋದಂತೆ ಕಾಣ್ತಾ ಇದೆ. ಹೀಗಾಗಿ ಅದು ಇನ್ನೂ ಹಂತ ಹಂತವಾಗಿ ಅಭಿವೃದ್ಧಿ ಆಗ್ತಾ ಇದೆ. ವಾಟ್ಸಪ್ಗಿಂತಲೂ ಹೆಚ್ಚಿನ ಸೇವೆಗಳನ್ನು ಅದು ಕೊಡೋದಕ್ಕೆ ಸಾಧ್ಯ. ಆದರೆ ಅರಟೈ ಖಂಡಿತ ಜನಪ್ರಿಯ ಆಗುತ್ತೆ. ಅರಟೈ ಒಂದೇ ಅಲ್ಲ, ನಮ್ಮಲ್ಲಿ ಯಾವುದೇ ಸ್ವದೇಶಿ ಪ್ಲಾಟ್ಫಾರ್ಮ್ ಬಂದರೂ ಕೂಡ ಅದು ಅಮೆರಿಕಾದ ಪ್ಲಾಟ್ಫಾರ್ಮ್ಗಳಿಗಿಂತ ಹೆಚ್ಚಿನ ಸೇವೆಯನ್ನು ಕೊಟ್ಟರೆ ಮಾತ್ರ ಇಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜನಪ್ರಿಯತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಇಲ್ಲಿ ನಾವು ಈ ವಿಷಯದಲ್ಲಿ ಕೂಡ ಚೈನಾನ ಮೆಚ್ಕೋಬೇಕಾಗತ್ತೆ. ಅವರು ವಿದೇಶಿ ಆ್ಯಪ್ಗಳ ಮೇಲಿನ ನಿರ್ಭರತೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ 2 ದೊಡ್ಡ ಹೆಜ್ಜೆಗಳನ್ನು ಇಟ್ಟರು. ಒಂದು, ವಿದೇಶಿ ಆ್ಯಪ್ಗಳು ಚೈನಾದಲ್ಲಿ ಸಿಗದ ಹಾಗೆ ಅವುಗಳನ್ನು ಬ್ಯಾನ್ ಮಾಡಲಾಯಿತು. ಅವುಗಳಿಗೆ ಪರ್ಯಾಯವಾಗಿ ಸ್ವದೇಶಿ ಪ್ಲಾಟ್ಫಾರ್ಮ್ಗಳು ಹುಟ್ಟುಕೊಂಡು.
ಅದರ ಜೊತೆ ಅವು ಎಷ್ಟು ಅಭಿವೃದ್ಧಿ ಹೊಂದಿದ್ವು ಅಂದರೆ ಅಲ್ಲಿ ವಾಟ್ಸಪ್ಗೆ ಪರ್ಯಾಯವಾಗಿ ವಿಚಾಟ್ ಅನ್ನೋ ಆಲ್ ಇನ್ ಒನ್ ಸೂಪರ್ ಆ್ಯಪ್ ಇದೆ. ಇದು ವಾಟ್ಸಪ್ ಥರ ಬರೀ ಮೆಸೇಜಿಂಗ್ಗೆ ಮಾತ್ರ ಅಲ್ಲ, ನಿಮ್ಮ ಎಲ್ಲ ಅಗತ್ಯಗಳನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ಈಡೇರಿಸುವ ಸೂಪರ್ ಆ್ಯಪ್ ಅದು. ಗೆಳೆಯರೆ, ಅದರಲ್ಲಿ ವ್ಯಾಪಾರಿಗಳು ತಮ್ಮ ಬ್ರ್ಯಾಂಡ್ಗಳ ಪೇಜುಗಳನ್ನು ಓಪನ್ ಮಾಡ್ಕೊಂಡು ನ್ಯೂಸ್ ಲೆಟರ್ಗಳು, ಪ್ರಮೋಷನ್ಗಳು ಮತ್ತು ಕಸ್ಟಮರ್ ಇಂಟ್ರಾಕ್ಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸದ್ಯಕ್ಕೆ ಅದರಲ್ಲಿ 100 ಮಿಲಿಯನ್ಗೂ ಹೆಚ್ಚು ಬ್ರ್ಯಾಂಡ್ಗಳನ್ನು ಸೇರ್ಪಡೆ ಮಾಡಲಾಗಿದೆ. ಇನ್ನು ವಾಟ್ಸಪ್ ಥರ ಅದನ್ನು ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿ ಅಥವಾ ಇಂಟಿಗ್ರೇಟೆಡ್ ಆ್ಯಪ್ ಥರ ಇಟ್ಕೋಬೇಕಾಗಿಲ್ಲ. ಹಾಗೆಯೇ ಇ ಕಾಮರ್ಸ್, ಗೇಮುಗಳು, ಬುಕಿಂಗ್ ಸೇವೆಗಳನ್ನು ನೀವು ಪಡ್ಕೊಳ್ಳೋದಕ್ಕಲ್ಲಿ ಸಾಧ್ಯ ಆಗುತ್ತೆ. 2024ರಲ್ಲಿ ಸುಮಾರು 800 ಮಿಲಿಯನ್ ಮಂದಿ ಈ ಆ್ಯಪ್ನ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ನಡೆಸಿದ್ದಾರೆ. ಹೇಗೆ ನಾವು ಗೂಗಲ್ ಪೇ, ಫೋನ್ ಪೇ ಇಲ್ಲಿ ಬಳಸ್ತೀವೋ ಹಾಗೆ ವಿಚಾಟ್ ಪೇ ಇದೆ. QR ಕೋಡ್ ಮೂಲಕ ಪೇಮೆಂಟ್ ಮಾಡೋದಕ್ಕೆ, ಹಣವನ್ನು ತರಿಸ್ಕೊಳ್ಳೋದಕ್ಕೆ ಅದರಿಂದ ಸಾಧ್ಯ ಆಗುತ್ತೆ. ಚೀನಾದ ಡಿಜಿಟಲ್ ಪೇಮೆಂಟ್ ಮಾರುಕಟ್ಟೆಯ 40% ಈ ವಿಚಾಟ್ ಮೂಲಕ ನಡೀತಾ ಇದೆಯಂತೆ. ಇನ್ನು ಚಿಕ್ಕ ವ್ಯಾಪಾರಿಗಳು, ರೈತರು ಇವರೆಲ್ಲ ಕೂಡ ಕಮ್ಯುನಿಟಿ ಗ್ರೂಪ್ಗಳನ್ನು ಮಾಡ್ಕೊಂಡು ತಮ್ಮ ವ್ಯಾಪಾರ ವಹಿವಾಟುಗಳನ್ನು ವಿಚಾಟ್ ಆ್ಯಪ್ ಮೂಲಕ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದು ಇ ಕಾಮರ್ಸ್ ಆ್ಯಪ್ ಥರಾನೂ ಕೆಲಸ ಮಾಡುತ್ತೆ. ಫುಡ್ ಡೆಲಿವರಿಯಿಂದ ಹಿಡಿದು ನಿಮಗೆ ಬೇಕಾದ ಏನನ್ನು ಬೇಕಾದರೂ ವಿಚಾಟ್ ಮೂಲಕ ತರಿಸ್ಕೊಳ್ಳೋದಕ್ಕೆ, ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಟ್ಯಾಕ್ಸಿ ಬುಕಿಂಗ್, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಹೋಟೆಲ್ ಬುಕಿಂಗ್, ಫ್ಲೈಟ್ ಬುಕಿಂಗ್, ದೈನಂದಿನ ಜೀವನದಲ್ಲಿ ನೀವು ಯಾವುದನ್ನೆಲ್ಲ ಡಿಜಿಟಲ್ ಮೂಲಕ ಮಾಡಬೇಕು ಅಂದ್ಕೋತಿರೋ ಅದೆಲ್ಲ ಅಲ್ಲಿ ಲಭ್ಯ ಇದೆ. ವಿಡಿಯೋ ಲೈವ್ ಸ್ಟ್ರೀಮಿಂಗ್ಗೆ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಟ್ಟಾರೆ ವಿಚಾಟ್ ಅನ್ನೋ ಒಂದು ಆ್ಯಪಲ್ಲಿ ಬಹು ರೀತಿಯ ಸೇವೆಗಳು ಸಿಗ್ತಾ ಇವೆ. ಹೀಗಾಗಿ ಅದನ್ನು ಬಳಸೋದಕ್ಕೆ ಶುರು ಮಾಡಿದರೆ ನೀವು ಬೇರೆ ಕಡೆಗೆ ಹೋಗಬೇಕಾದ ಅಗತ್ಯ ಬೀಳೋದೇ ಇಲ್ಲ. ಭಾರತಕ್ಕೆ ಬೇಕಿರೋದು ಕೂಡ ಇದೇ ರೀತಿಯ ಆಲೋಚನೆ. ವಾಟ್ಸಪ್ಪಲ್ಲಿ ಏನಿದೆ ಅದಕ್ಕಿಂತ ಹೆಚ್ಚು ನಮಗೆ ಭಾರತೀಯ ಆ್ಯಪ್ಗಳಲ್ಲಿ ಸಿಕ್ಕಿದರೆ ಮತ್ತೆ ವಾಟ್ಸಪ್ನ ನೆನಪು ಕೂಡ ನಮಗಾಗೋದಿಲ್ಲ. ಈ ಬಗ್ಗೆ ಭಾರತೀಯ ಕಂಪನಿಗಳು ಗಮನ ಹರಿಸಬೇಕಿದೆ. ಇನ್ನು ಈ ವಿಚಾಟ್ ಕೂಡ ಒಂದೇ ಬಾರಿ ಬೆಳೆದು ನಿಂತಿದ್ದೇನಲ್ಲ, ಹಂತ ಹಂತವಾಗಿ ಅದು ಬೆಳೆದಿದೆ ಅನ್ನೋದು ನಿಜ, ಆದರೆ ಬೇಗ ಬೆಳೆದಿದೆ. ಈ ಜೂಹು ಕೂಡ ವಾಟ್ಸಪ್ಗೆ ಪರ್ಯಾಯವಾಗಿ ಅಥವಾ ಮತ್ತೊಂದಕ್ಕೆ ಪರ್ಯಾಯ ಅನ್ನೋ ಹಾಗಲ್ಲದೆ ಅಸ್ತಿತ್ವದಲ್ಲಿರೋದನ್ನು ಮೀರಿ ಹೆಚ್ಚು ಕೊಡೋ ಪ್ರಯತ್ನವನ್ನು ಮಾಡಬೇಕಿದೆ. ಇನ್ನು ಜಾಹೀರಾತುಗಳೇ ಇಲ್ಲದೆ ನಾವು ಊಲಾನ ಕೊಡ್ತೀವಿ, ಅರಟೈಯಲ್ಲಿ ನಿಮ್ಮ ಖಾಸಗಿತನವನ್ನು ಕಾಪಾಡ್ತೀವಿ, ಡೇಟಾ ಲೀಕ್ ಆಗದ ಹಾಗೆ ನಾವು ನೋಡ್ಕೋತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಜಾಹೀರಾತು ಇಲ್ಲದೆ ರೆವಿನ್ಯೂನ ಹೇಗೆ ಜನರೇಟ್ ಮಾಡ್ತಾರೆ? ಗೆಳೆಯರೆ, ರೆವಿನ್ಯೂ ಇಲ್ಲದೆ ಯಾವುದೂ ಕೂಡ ಹೆಚ್ಚು ದಿನ ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಜೂಹುನ ರೆವಿನ್ಯೂ ಮಾಡೆಲ್ ಏನು ಅನ್ನೋದನ್ನು ಅವ್ರು ಇನ್ನೂ ಹೇಳಿಲ್ಲ. ಅದಕ್ಕೆ ಏನು ಮಾಡ್ಕೋತಾರೆ ಅನ್ನೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಏನೋ ಭಾರತದಲ್ಲಿ ಒಂದಷ್ಟು ಸ್ವದೇಶಿ ಆ್ಯಪ್ಗಳನ್ನು ಮಾಡೋ ಪ್ರಯತ್ನ ನಡೆದಿದೆ. ಅವುಗಳನ್ನು ನಾವು ಬಳಸೋದಕ್ಕೆ ಶುರು ಮಾಡೋಣ. ಬಳಕೆದಾರರು ಹೆಚ್ಚಿದ ಹಾಗೆ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋ ಉತ್ಸಾಹ ಕೂಡ ಅವರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಅಲ್ವಾ? ಇದು ಗೆಳೆಯರೆ ಊಲಾ, ಅರಟೈ ಹಾಗೂ ಜೂಹುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.